ನನಗಿದು ಸ್ಕೂಟಿ ತುಂಬಾ ಇಷ್ಟ ಆಯಿತು. ಇವಾಗ ಜಸ್ಟ್ ಹುಟ್ಟಿರೋ ಮರಿ ಅದು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನಾನು ಹೋಗಿದ್ದು ಬೆಳಗ್ಗೆನೆ ನಮ್ಮೂರಲ್ಲಿರೋ ಬಸ್ ಸ್ಟ್ಯಾಂಡ್, ಅಂದರೆ ಹರಿಹರದ ಬಸ್ ಸ್ಟ್ಯಾಂಡಿಗೆ. ಯಾಕಪ್ಪ ಅಂದರೆ ನಾನೊಂದು ಸ್ವಲ್ಪ ದಾವಣಗೆರೆಗೆ ಹೋಗಬೇಕಿತ್ತು. ಸೊ ಹಾಗೆ ವಿಡಿಯೋ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಬನ್ನಿ ನಾನು ಹೇಗೆ ಹೋಗ್ತಿದ್ದೀನಿ, ಏನೇನೆಲ್ಲ ತೊಗೊತಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದ್ರೊಳಗೆ ಬಸ್ ಬಂದೇ ಬಿಡ್ತು ಆಲ್ರೆಡಿ. ಸೊ ಆಧಾರ್ ಕಾರ್ಡ್ ಅಲ್ವಾ, ರಶ್ ಇರುತ್ತೆ ಅಂತ ಬೇಗ ಓಡೋಗಿ ಸೀಟ್ ಇಟ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಅವಸರ ಮಾಡ್ಕೊಂಡು ಬಸ್ ಹತ್ತಿದ್ರೆ ಅಷ್ಟೊಂದೇನು ರಶ್ ಇದ್ದಿದ್ದಿಲ್ಲ, ತುಂಬ ಫ್ರೀಯೇ ಇತ್ತು. ಅವಾಗೆಲ್ಲ ಒಂದು ಹರಿಹರದಿಂದ ದಾವಣಗೆರೆಗೆ ಹೋಗ್ಬೇಕು ಅಂದರೆ ತುಂಬಾ ಕಷ್ಟ ಇತ್ತು. ಖರ್ಚೀಫ್ ಹಾಕಬೇಕಿತ್ತು, ಬಾಟಲ್ ಇಡಬೇಕಿತ್ತು, ಏನೇನೋ ಸರ್ಕಸ್ ಮಾಡಬೇಕಿತ್ತು. ಈಗ ಹಾಗೇನಿಲ್ಲ, ನೋಡ್ತಿರ್ಬೋದು ಎಷ್ಟು ಫ್ರೀಯಾಗಿದೆ ಅಂತಂದು. ಸೊ ಹಾಗಾಗಿ ದಾವಣಗೆರೆ ಹೋಗೋಣ ಅಂತ ಬಸ್ ಹತ್ತಿ ಹೋಗ್ತಾ ಇದ್ದೀವಿ. ಹರಿಹರದಿಂದ ದಾವಣಗೆರೆ ತುಂಬ ದೂರ ಏನಾಗಲ್ಲ. ಹತ್ತಿ ಕೂತ್ಕೊಂಡು ನೋಡೋದ್ರೊಳಗೆ ದಾವಣಗೆರೆ ಬಂದೇ ಬಿಡ್ತು. ನೋಡಿದ್ವಲ್ಲ, ಇಳಿದ್ಬಿಟ್ಟು ಎಲ್ಲಿ ಹೋಗೋದು ಅಂತ, ನೆಕ್ಸ್ಟು ಆಟೋಕ್ಕೆ ಹೋಗೋದಾ, ನಡ್ಕೊತ ಹೋಗೋದಾ, ಫಸ್ಟು ಎಲ್ಲಿಗೆ ಹೋಗೋದು ಅಂತಲೇ ಕನ್ಫ್ಯೂಷನ್ನು. ಹಾಗೆ ಹೋಗ್ತಾ ಇದ್ವಿ, ಟ್ರಾಫಿಕ್ ಫುಲ್ ಜಾಮ್ ಆಯಿತು. ಅದನ್ನೆಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟು ಆಟೋ ಮಾಡ್ಕೊಂಡು ಹೋಗೋಣ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನೀವೇ ನೋಡಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಸ್ವಲ್ಪ ದಿವಸದಿಂದ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದ ಐಟಮ್ಸ್ಗಳೆಲ್ಲ ಪೆಂಡಿಂಗಲ್ಲಿತ್ತು. ಸೊ ಇವತ್ತು ನಾನು ಬಂದಿರೋದು ಆಂಜನೇಯ ಬಡಾವಣೆ ಹತ್ರದಲ್ಲಿರುವ ತುಳಸಿ ನಾವೆಲ್ಟಿಗೆ. ನಾನು ಏನೇ ಆಗಲಿ ಸ್ವಲ್ಪ ಜಾಸ್ತಿ ಇಲ್ಲೇ, ಈಗ 2-3 ಇಯರ್ಸ್ ಆಯಿತು ನಾನು ಏನೇ ತೊಗೊಂಡ್ರೂ ಇಲ್ಲೇ ತೊಗೊತಾ ಇರೋದು. ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ, ಆದರೆ ಐಟಮ್ ಎಲ್ಲ ಸ್ವಲ್ಪ ಚೆನ್ನಾಗಿರ್ತವೆ, ಬಾಳಿಕೆ ಬರ್ತವೆ ಅಂತ ತೊಗೊಳೋದು ಅಷ್ಟೇ, ಬೇರೆ ಏನಿಲ್ಲ. ಡೈಲಿ ಯೂಸಿಗೆ ಚಪ್ಪಲಿ ಇದ್ದಿದ್ದಿಲ್ಲ, ಸೊ ಹುಡುಕ್ತಾ ಇದ್ದೆ. ಮೊನ್ನೆ ತಾನೇ ತೊಗೊಂಡಿದ್ದೆ, ಆದರೆ ನಮ್ಮ ಬೀದಿಯಲ್ಲಿರೋ ನಾಯಿ ಎತ್ಕೊಂಡೋಗಿ ಕಡ್ದು ತಿಂದಾಕ್ಬಿಟ್ಟಿತ್ತು. ಹಾಗಾಗಿ ಯಾವ್ದು ತೊಗೊಳೋದು ಅನ್ನೋ ಕನ್ಫ್ಯೂಷನ್. ನೋಡ್ರಿ, ಇಷ್ಟೊಂದು ಕಲೆಕ್ಷನ್ ಇಟ್ಟರೆ ಯಾವ್ದು ತೊಗೊಳೋದು. ಹಾಗಾಗಿ ತೊಗೊಂಡು ಬೇಗ ಈ ಕಡೆ ಬಂದೆ. ನೇಲ್ ಪಾಲಿಶ್ ನೋಡಿದೆ, ಹಾಗೆ ಸ್ವಲ್ಪ ಜ್ಯುವೆಲರಿ ನೋಡಬೇಕಿತ್ತು. ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬಂತು, ಈಗ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಸ್ವಲ್ಪ ಜ್ಯುವೆಲರ್ಸ್ ಎಲ್ಲ ತೊಗೊಂಡು ಕಲೆಕ್ಷನ್ ಮುಗೀತು. ಹಾಗೆ ಸ್ವಲ್ಪ ನನ್ನ ಸ್ಕಿನ್ ಎಲ್ಲ ಒಂದು ಸ್ವಲ್ಪ ಇದು ಆಗಿತ್ತು, ಸನ್ಸ್ಕ್ರೀನ್ ತೊಗೋಬೇಕು ಅಂತ ಸನ್ಸ್ಕ್ರೀನ್ ತೊಗೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಕಿಡ್ಸ್ ಶಾಪ್ ಇದೆ, ಅಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಇಷ್ಟೊಂದು ಕಲೆಕ್ಷನ್ ಇದೆ ನೋಡಿರಿ, ಎಷ್ಟು ಚೆನ್ನಾಗಿದೆ. ಯಾವ್ದು ತೊಗೋಬೇಕು ಯಾಕೆ ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ನನಗಿದು ಸ್ಕೂಟಿ ತುಂಬಾ ಇಷ್ಟ ಆಯಿತು. ಫೈನಲಾಗಿ ಇದನ್ನು ತೊಗೊಂಡೆ, ಬಿಡಲಿಲ್ಲ. ನನ್ನ ಮಗಳಿಗೆ ಒಂದು ಪೆನ್ ಪೌಚ್ ಬೇಕಿತ್ತಂತೆ, ಸೊ ಅದನ್ನು ನೋಡೋಣ ಅಂತ ತೆಗ್ಸಿದೆ. ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ನೋಡಿ. ಇಲ್ಲಿ ಇದು ಇಷ್ಟಕ್ಕೇ 230, 300 ಎಲ್ಲ ಹೇಳ್ತಾ ಇದ್ದಾರೆ. ಸೊ ನಾನು ಡೈಲಿ ಯೂಸಿಗೆ ಆ ಥರ ಎಲ್ಲ ಬೇಡ ಅಂತ ಹೇಳ್ತಾ ಇದ್ದೆ. ಅವಳು ಆದ್ರೂ ಇಲ್ಲ ನನಗೆ ಇದೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ನೋಡೋಣ ಅಂತ ತಗೊಂಡೆ. ಹಾಗೆ ಇಲ್ಲೊಂದು ಗೊಂಬೆ ನೋಡ್ರಿ ಎಷ್ಟು ಚೆನ್ನಾಗಿ ಮೂವ್ ಆಗ್ತಿದೆ ಅಂತ ಅವ್ರು ತೋರಿಸ್ತಾ ಇದ್ರು. ಅದೆಲ್ಲ ಬೇಡ ಅಂತ ಕರ್ಕೊಂಡೋಗಿ ಫಸ್ಟು ಹೊಟ್ಟೆ ಹಸಿತಿದೆ, ಊಟಕ್ಕೆ ಹೋಗೋಣ ಅಂತ ನಾವು ಬಂದಿದ್ದು ದಾವಣಗೆರೆಯಲ್ಲಿ ಫೇಮಸ್ ಆಗಿರೋ ಭರಣಿ ಹೋಟ್ಲಿಗೆ ಬಂದ್ವಿ. ಅಲ್ಲಿ ಏನು ತೊಗೋಬೇಕು ಅಂತ ಗೊತ್ತಿಲ್ಲ, ಅವರೇನೋ ಇಲ್ಲಿ ಸ್ಪೆಷಲ್ಲು ಬೋಟಿ ಮಟನ್ ಮಿಕ್ಸ್ ಅಂತ ಹೇಳಿದರು, ಅದನ್ನೊಂದು ತೊಗೊಂಡ್ವಿ. ಆಮೇಲೆ ಚಿಕನ್ ಮಸಾಲ, ಲಾಲಿಪಾಪು, ಮುದ್ದೆ, ಚಪಾತಿ ಮತ್ತು ಇನ್ನೊಂದು ಏನೋ ತೊಗೊಂಡು ಲಾಸ್ಟಿಗೆ ಫೈನಲ್ಲಾಗಿ ಸೋಡಾನು ತೊಗೊಂಡು ಕುಡಿದು ಅಲ್ಲಿಂದ ಬಿಟ್ವಿ. ತುಂಬ ಮಳೆ ಬರ್ತಾ ಇತ್ತು. ಹಾಗೆ ಊಟ ಮಾಡಿಕೊಂಡು ನಡ್ಕೊತಾನೆ ಬಂದ್ವಿ. ಮತ್ತೇನು ಆಟೋಕ್ಕೆ ಹೋಗೋದು ಅಂತಂದು ಊಟ ಮಾಡಿದ್ದು ಸ್ವಲ್ಪ ಡೈಜೆಷನ್ ಆಗಲಿ ಅಂತ. ಹಾಗೆ ಹರಿಹರಕ್ಕೆ ಹೋಗೋ ಬಸ್ ಸ್ಟಾಪಲ್ಲಿ ಬಂದು ನಿಂತ್ಕೊಂಡ್ವಿ. ಹಾಗೆ ನಮ್ಮ ಕೈಯಲ್ಲಿ ಯಾರೋ ಒಂದು ಪಾಂಪ್ಲೆಂಟ್ ಕೊಟ್ಟರು, ಸೀರೆ ಆಫರ್ ಇದೆ ಅಂತ. ಸೊ ಅದನ್ನು ನೋಡಿ ಆಟೋ ಹತ್ತಿದ್ವಿ. ಇವರೆಲ್ಲ ಹಠ ಮಾಡ್ತಾಯಿದ್ರು, ಹಿಂದ್ಗಡೆ ಈ ಥರ ಕೂತ್ಕೊಂಡು ಆಟೋದಲ್ಲೇ ಹೋಗೋಣ, ಮುಂದ್ಗಡೆ ಬೇಡ ಅಂತ. ಸೊ ಅವ್ರ ಆಸೆ ಯಾಕೆ ಇದು ಮಾಡಬೇಕು ಅಂತ ಅವರನ್ನು ಕೂಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಫೀಲಿಂಗ್ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಹಾಗೆ ಬರ್ತಾ ಇದ್ವಿ ಎಂಜಾಯ್ ಮಾಡ್ಕೊತ. ಹರಿಹರ ಬಂದಿದ್ದೇ ಗೊತ್ತಾಗಲಿಲ್ಲ. ನೋಡ್ತಾ ಇರ್ಬೋದು, ಆಲ್ರೆಡಿ ನಾವು ಹರಿಹರ ಮುಟ್ಟಿದ್ವಿ. ಅಲ್ಲಿಂದ ನಮ್ಮ ಮನೆಗೆ ಹೋಗೋಣ ಅಂತ ಬರ್ತಾ ಇದ್ವಿ. ಸೈಡಲ್ಲಿ ಒಂದು ಕುರಿಗಳದ್ದು ಹಿಂಡೋಗ್ತಾ ಇತ್ತು. ನಾವು ಸ್ವಲ್ಪ ಕೆಲಸ ಇದೆ ಅಂತ ಇಲ್ಲೇ ಫರ್ನಿಚರ್ ಅಂಗಡಿ ಇತ್ತು, ಅಲ್ಲೇ ಸ್ಟಾಪ್ ಮಾಡಿ ನಿಂತ್ಕೊಂಡು ಅಲ್ಲೇನೋ ಸ್ವಲ್ಪ ನೋಡಬೇಕಿತ್ತು ಅಂತ ನೋಡ್ತಾ ಇದ್ವಿ. ಹಾಗೆ ಆ ಕುರಿಗಳು ಗುಂಪು ಹೋಗ್ತಾ ಇತ್ತಲ್ಲ, ನಾವೇನು ಅಬ್ಸರ್ವ್ ಮಾಡಿದ್ವಿ ಅಂದರೆ ಒಂದು ಯಾವುದೋ ಕುರಿ ಮರಿ ಹಾಕಿ ಅದನ್ನು ಬಿಟ್ಟು ಮುಂದೆ ಎಲ್ಲ ಹೋಗ್ಬಿಟ್ಟಿದೆ. ಸೊ ಅದನ್ನು ನಾವು ನೋಡಿ ಅವ್ರಿಗೆ ಕರೆದು, ಅಣ್ಣ ಅಲ್ಲೊಂದು ಮೇಕೆ ಮರಿ ಹಾಕಿದೆ ಅಂತ ಅವ್ರಿಗೆ ಹೇಳಿದ್ದಕ್ಕೆ ಅವರು ಮತ್ತೆ ರಿಟರ್ನ್ ಹೋಗಿ ಅದನ್ನು ತೊಗೊಂಡು ಬಂದರು. ಅದು ಅವ್ರಿಗೆ ಗೊತ್ತೇ ಇರಲಿಲ್ಲ, ಅವ್ರು ಆಲ್ರೆಡಿ ಮುಂದೆ ಬಂದಿದ್ದರು. ನೋಡ್ರಿ, ಅವ್ರು ತೊಗೊಂಬಂದರು, ಎಷ್ಟು ಚೆನ್ನಾಗಿದೆ ಮರಿ ಅಂತ. ಇವಾಗ ಜಸ್ಟ್ ಹುಟ್ಟಿರೋ ಮರಿ ಅದು. ಸೊ ಅದನ್ನು ಅವರು ತೊಗೊಂಡು ಹೋದರು. ಆವಾಗ ಖುಷಿ ಆಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡ್ತಾ ಇರ್ಬೋದು ನಾವು ಏನೇನು ತೊಗೊಂಬಂದ್ವಿ ಅಂತಂದು. ಜಾಸ್ತಿ ಏನೂ ತೊಗೊಂಬರಲಿಲ್ಲ, ಸ್ವಲ್ಪ ಬ್ಯಾಂಗಲ್ ಇದ್ದಿದ್ದಿಲ್ಲ ಅಂತ ಬ್ಯಾಂಗಲ್ ತೊಗೊಂಡೆ. ನನ್ನ ಮಗಳು ಅದೇನೋ ಫ್ರೆಂಡ್ಶಿಪ್ ಬ್ಯಾಂಡು ಮತ್ತು ರಾಖಿ ಬೇಕು ಅಂತ ಹೇಳಿ ರಾಖಿ ತೊಗೊಂಡ್ಳು. ಆಮೇಲೆ ನಮಗೆ ಒಂದು ಅಲಾರಾಮ್ ಕ್ಲಾಕ್ ಬೇಕಿತ್ತು. ಬೆಳಗ್ಗೆ ಬೇಗ ಎದ್ದೊಳಿಸಿದ್ರೆ ಎದ್ದೊಳೋದೇ ಇಲ್ಲ, ಸರಿ ಇದನ್ನಾದರೂ ಪಕ್ಕಕ್ಕೆ ಇಟ್ಟರೆ ಎದ್ದೊಳ್ತಾರೆ ಅಂತ ಅದನ್ನೊಂದು ತಗೊಂಡು. ಇದು ನೋಡ್ತಾ ಇರ್ಬೋದು, ಚಿಕ್ಕದಂತೆ ಏನೋ ಕ್ಯಾಮ್ರಾ ಅಂತ ತೊಗೊಂಡ್ಲು. ಆದರೆ ಅದು ತೊಗೊಂಡಾಗಿ ಬಿಲ್ ಹಾಕ್ಸಿದ್ಮೇಲೆ ಗೊತ್ತಾಯಿತು
ಅದು ಫೋಟೋ ಹೊಡಿಯೋ ಕ್ಯಾಮ್ರಾ ಅಲ್ಲ, ಈ ಥರ ಪ್ರೆಸ್ ಮಾಡಿದರೆ ಕತ್ತಲಲ್ಲಿ ಈ ಥರ ಗೊಂಬೆಗಳ್ದು ಕಾರ್ಟೂನ್ದು ಚಿತ್ರ ಬರುತ್ತೆ ಅಂತ. ಸೊ ಇನ್ನೇನು ತೊಗೊಂಡಿದ್ದಾಯ್ತಲ್ಲ ಅಂತ ತೊಗೊಂಡು ಬಂದ್ವಿ. ನನಗೂ ತುಂಬಾ ಇಷ್ಟ ಆಯಿತು, ಕ್ಯೂಟಾಗಿದೆ ಬ್ಲೂ ಕಲರಲ್ಲಿ, ಅದರಲ್ಲೂ ನನ್ನ ಫೇವ್ರೆಟ್ ಕಲರ್ ಅಂತ. ನೋಡಿದ್ರಲ್ವ ಇವತ್ತಿನ ದಿನ ನಾವು ಹೇಗೆಲ್ಲ ಹೋದ್ವಿ, ಏನೆಲ್ಲ ತಿಂದ್ವಿ, ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಇದೇ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್, ಬಾಯ್.